ಶಾಲೆ ಆರಂಭ ಮಾಡಬೇಕು ಬೇಡವೋ? ಸುರೇಶ್ ಕುಮಾರ್ ಲೆಕ್ಕದಲ್ಲಿ ಗೊಂದಲದಲ್ಲಿದ್ದಾರೆ. ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನುವಂಥದ್ದು ಕೂಡ ಅವ್ರಿಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಪರವಾದಂಥ ಮಾತುಗಳಿದೆ, ವಿರೋಧವಾದಂಥ ಮಾತುಗಳಿದೆ. ಹೀಗಾಗಿ ಶಾಲೆ ತೆರೆಯಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲ ಇದ್ದೇ ಇದೆ. ಅಂದರೆ ಶಾಲೆಗಳು ಓಪನ್ ಆಗ್ತವೋ ಇಲ್ವೋ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಹೀಗಾಗಿ ಇವತ್ತೇ ಮುಹೂರ್ತ ಫಿಕ್ಸ್ ಆಗುವಂಥ ಸಾಧ್ಯತೆಗಳಿದೆಯಾ? ಯಾಕಂದರೆ CM ಅವರ ಅವಗಾಹನೆಗೆ ಸುರೇಶ್ ಕುಮಾರ್ ಈ ವಿಚಾರವನ್ನು ಬಿಟ್ಟಿದ್ದಾರೆ. CM ಅವರೇ ಇದಕ್ಕೆ ನಿರ್ಧಾರಕ್ಕೆ ಬರಬೇಕು, ತೀರ್ಮಾನಕ್ಕೆ ಬರಬೇಕು. ಹೀಗಾಗಿ ಶಾಲೆ ಆರಂಭ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಅದನ್ನು CM ನಿರ್ಧಾರ ಮಾಡ್ತಾರೆ. ಕೊರೋನಾ ಮಧ್ಯೆ ಶಾಲೆ ತೆರಲಿಕ್ಕೆ ಇವತ್ತು ಏನಾದರೂ ಒಂದು ದಿನಾಂಕ ಫಿಕ್ಸ್ ಆಗಬಹುದಾ ನೋಡಬೇಕು. ಇವತ್ತೊಂದು ಮಹತ್ವದ ಸಭೆ. ಈ ಸಭೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತವೆ ನೋಡಬೇಕು. BSY ಇದಕ್ಕಿಂತ ಮೊದಲು ಒಂದಿಷ್ಟು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾರೆ. ತಜ್ಞರ ಅಭಿಪ್ರಾಯವನ್ನು ಅವಲೋಕಿಸ್ತಾರೆ. ಅದಾದಮೇಲೆ ಪೋಷಕರ ಅಭಿಪ್ರಾಯವನ್ನು ಕೇಳ್ತಾರೆ. ಇದೆಲ್ಲದನ್ನೂ ಕೂಡ ಅವಲೋಕಿಸಿ ಚಿಂತನ ಮಂಥನಗಳಾದ ಮೇಲೆ ಮುಹೂರ್ತ ಫಿಕ್ಸ್ ಆಗುವಂಥ ಸಾಧ್ಯತೆಗಳಿದೆ. ಗೊಂದಲದ ಮೇಲೆ ಗೊಂದಲಗಳಿದ್ದೇ ಇದೆ. ಮೊನ್ನೆ ತಾನೇ ನೋಡಿದ್ವಿ, ಮೊನ್ನೆಯ ಡೆವಲಪ್ಮೆಂಟ್ಗಳನ್ನು ಬೇರೆ ಬೇರೆ ಮಂತ್ರಿಗಳು ಹೇಳಿದಂಥ ಮಾತನ್ನು ಕೂಡ ಇಲ್ಲಿ ಗಮನ ಇಟ್ಟು ಕೇಳಬೇಕು. ಯಾಕಂದರೆ ನೋಡಿ, ಎರಡನೇ ಅಲೆ ಏನಾದರೂ ಕರ್ನಾಟಕಕ್ಕೆ ಬಡಿತು ಅಂತಂತಂದರೆ ಆ ಸಂದರ್ಭದಲ್ಲಿ ನಾವು ಯಾವ್ಯಾವ ಎಚ್ಚರಿಕೆ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಬೇರೆ ಬೇರೆ ಮಂತ್ರಿಗಳು ಹೇಳ್ತಾ ಇದ್ರು. ಅದು ಸುಧಾಕರ್ ಆಗಿರ್ಬೋದು, DC ಅಶ್ವತ್ಥನಾರಾಯಣ ಅವರಾಗಿರ್ಬೋದು, ಅವ್ರು ಹೇಳಿದಂಥ ಮಾತುಗಳನ್ನು ಒಂದು ಸರಿ ಅವಲೋಕಿಸಬೇಕು ನಾವು. ಅವ್ರು ಹೇಳಿದ್ದೇನು ಅಂತಂದರೆ, ಎರಡನೇ ಅಲೆ ಮತ್ತೇನಾದರೂ ಬಂತು ಅಂತಂದರೆ ಅನಿವಾರ್ಯವಾಗಿ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅಂತ ಮಂತ್ರಿಗಳು ಹೇಳ್ತಾರೆ. ಅಂತಂದರೆ ಇನ್ನು ಇಂಥ ಸಂದರ್ಭದಲ್ಲಿ ಶಾಲೆಗಳನ್ನು ಆರಂಭ ಮಾಡಿ ಏನು ಮಾಡ್ತೀರಿ? ಈ ಥರದ ಪ್ರಶ್ನೆಗಳು ಕೂಡ ಇದೆ. ಶಾಲೆ ಆರಂಭ ಆಗಬೇಕೋ ಬೇಡವೋ? ಆರಂಭ ಮಾಡಲಿಕ್ಕೆ ಸರಿಯಾದಂಥ ಸ್ಥಿತಿಗತಿಗಳಿದೆಯಾ? ಎರಡನೇ ಅಲೆ ಬಂದರೆ ಗತಿ ಏನು? ಎರಡನೇ ಅಲೆ ಬಂದರೆ ಈ ಸ್ನಾತಕೋತ್ತರ ಪದವಿ, ಅಂತಿಮ ಪದವಿ, ನೀವು ಕ್ಲಾಸ್ಗಳನ್ನೇ ನಿಲ್ಲಿಸ್ತೀರಿ ಅಂತಂದರೆ, ಕಾಲೇಜಿನ ಬಂದ್ ಮಾಡ್ತೀರಿ ಅಂತಂದರೆ ನೀವು ಶಾಲೆ ಶುರು ಮಾಡ್ಕೊಂಡು ಏನು ಮಾಡ್ತೀರಿ? ಇವತ್ತು ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. CM BSY ಸಭೆ ಭಾರೀ ಕುತೂಹಲವನ್ನು ಕೆರಳಿಸಿದೆ.